ಮಕ್ಕಳೇ, 3ನೇ ತರಗತಿಯ ಕಲಿ ಕನ್ನಡ ವಿಷಯದ ಪಾಠ 6 ಕಾಗದದ ದೋಣಿ. ನನ್ನ ಹೆಸರು ಹೇಮಾ ಅಂಗಡಿ ಅಂತ, ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 7, ಬೆಳಗಾವಿ. ಬನ್ನಿ ಮಕ್ಕಳೇ, ಕಾಗದದ ದೋಣಿ ಪಾಠವನ್ನು ಓದೋಣ. ಆಫ್ರಿನ್ ಮತ್ತು ಮೇರಿ ಕಾಗದದ ದೋಣಿ ಮಾಡುವುದನ್ನ ಕಲಿತುಕೊಳ್ಳಲು ಪಕ್ಕದ ಮನೆಯ ಮಾಮನ ಬಳಿ ಬಂದರು. ಮಾಮ, ಓ ಮಕ್ಕಳೇ, ಬನ್ನಿ ಬನ್ನಿ, ನಾನು ನಿಮಗಾಗಿ ಕಾಯುತ್ತಾ ಇದ್ದೆ. ಆಫ್ರಿನ್, ಕ್ಷಮಿಸಿ ಮಾಮ, ನಾವು ಕತ್ತರಿ ಹುಡುಕಿ ತುಂಬಾ ಹೊತ್ತು ಹಾಳು ಮಾಡಿದೆವು, ಕೊನೆಗೂ ಸಿಗಲೇ ಇಲ್ಲ. ಮಾಮ, ಪರವಾಗಿಲ್ಲ, ನನ್ನ ಬಳಿ ಇದೆ, ಕೊಡುತ್ತೇನೆ. ಮೇರಿ, ಅಬ್ಬಾ, ಈಗ ಸಮಾಧಾನವಾಯಿತು ಮಾಮ, ನಾವು ಕಾಗದ ಅಂಟು ತಂದಿದ್ದೇವೆ, ದೋಣಿ ಮಾಡಲು ತುಂಬಾ ಕಾತರದಿಂದಿದ್ದೇವೆ. ಮಾಮ, ಸರಿ, ಇಲ್ಲಿ ಇನ್ನೂ ಅನೇಕ ಬಣ್ಣದ ಕಾಗದಗಳಿವೆ, ನಿಮಗೆ ಇಷ್ಟವಾದ ಬಣ್ಣದ ಕಾಗದವನ್ನು ಆರಿಸಿ ಚೌಕಾಕಾರವಾಗಿ ಕತ್ತರಿಸಿರಿ. ಆಫ್ರಿನ್ ಹೇಳಿದಳು, ಇಷ್ಟೊಂದು ಬಣ್ಣದ ಕಾಗದಗಳಿವೆ, ನಾನು ಕೆಂಪು ಬಣ್ಣದ ಕಾಗದ ತೆಗೆದುಕೊಳ್ಳುವೆ, ಮೇರಿಗಂತೂ ನೀಲಿ ಬಣ್ಣವೇ ಇಷ್ಟ. ಮಾಮ ಹೇಳಿದರು, ಈಗ ಪ್ರಾರಂಭಿಸೋಣ. ಮೊದಲು ನಿಮ್ಮ ಕೈಯಲ್ಲಿರುವ ಚೌಕದ ಕಾಗದವನ್ನು ಸರಿಯಾಗಿ ಮಧ್ಯಕ್ಕೆ ಮಡಿಸಿರಿ. ಈಗ ಒಂದು ಆಯತಾಕಾರ ಆಯಿತು, ಅದನ್ನು ಇನ್ನೊಂದು ದಿಕ್ಕಿನಿಂದ ಮಡಿಸಿ. ಈಗ ಒಂದು ಪುಟ್ಟ ಚೌಕವಾಯಿತು ಅಲ್ಲವೇ? ಮೇರಿ ಹೇಳಿದಳು, ಹೌದು ಮಾಮ, ಇದನ್ನು ಹಿಡಿದು ನೋಡಿದರೆ 4 ಪದರಗಳು ಕಾಣಿಸುತ್ತಿವೆ. ಮಾಮ ಹೇಳಿದರು, ಒಂದು ಪದರವನ್ನು ಅದರ ಕೆಳಗಿನ ತುದಿಗೆ ತಾಗುವಂತೆ ಅರ್ಧಕ್ಕೆ ಮಡಿಸಿರಿ, ಉಳಿದ 3 ಪದರಗಳನ್ನು ಅಂತೆಯೇ ಹಿಂದಕ್ಕೆ ಮಡಿಸಿರಿ. ಆಫ್ರಿನ್ ಹೇಳಿದಳು, ಮಾಮ, ನನಗೆ ಅರ್ಥವಾಗಲಿಲ್ಲ, ಮತ್ತೊಮ್ಮೆ ಹೇಳಿರಿ. ಮಾಮ ಮತ್ತೊಮ್ಮೆ ಹೇಳುವರು. ಆಫ್ರಿನ್, ಹಾ, ಈಗ ಅರ್ಥವಾಯಿತು, ಇದು ತ್ರಿಕೋನಾಕಾರದ ರಚನೆಯಾಯಿತು. ಮಾಮ ಹೇಳಿದರು, ಸರಿ, ಈಗ ತ್ರಿಕೋನಾಕೃತಿಯ ನಡುವೆ ಒಂದು ಸೀಳು ಭಾಗ ಕಾಣುತ್ತಿದೆಯಲ್ಲವೇ, ಅದನ್ನು ಅಗಲಿಸಿಕೊಂಡು ಅದರ 2 ಅಂಚುಗಳನ್ನು ಎದುರುಬದುರಾಗಿ ಒತ್ತಿರಿ. ಮೇರಿ ಹೇಳಿದಳು, ಇದು ಇನ್ನೊಂದು ಚೌಕವಾಯಿತಲ್ಲ ಮಾಮ. ಆಫ್ರಿನ್ ಹೇಳಿದಳು, ಅರೆ, ಇದು ಮಜವಾಗಿದೆ, ನೀವು ಹೇಳಿದಂತೆ ಮಾಡಿದೆ, ಇಲ್ಲಿ ನೋಡಿ. ಮಾಮ ಹೇಳಿದರು, ಇಬ್ಬರೂ ಸರಿಯಾಗಿಯೇ ಮಾಡಿದ್ದೀರಿ, ಈಗ ಆಕೃತಿಯ ಬಿಡಿಸಬಹುದಾದ 2 ಪಕ್ಕೆಗಳನ್ನು ಹಿಡಿದು ನಿಧಾನವಾಗಿ ಬಿಡಿಸಿರಿ. ಇಬ್ಬರೂ ಹೇಳಿದರು, ಅರೆ, ಇದರೊಳಗಿಂದ ದೋಣಿ ಮೂಡಿ ಬರುತ್ತಿದೆ. ಮಾಮ, ಸರಿ, ಈಗ ಇನ್ನೆರಡು ಬದಿಯ ಹಾಳೆಯನ್ನು ಒತ್ತಿರಿ. ಇಬ್ಬರೂ ಹೇಳಿದರು, ನೋಡಿ ಮಾಮ, ನಾವು ದೋಣಿ ಮಾಡಿಯೇ ಬಿಟ್ಟೆವು. ಮಾಮ, ನೀವಿಬ್ಬರು ಬಹಳ ಜಾಣೆಯರು, ಆದರೆ ಈಗ ಮಳೆ ಬರುತ್ತಿಲ್ಲವಲ್ಲ, ದೋಣಿಯನ್ನು ಎಲ್ಲಿ ತೇಲಿ ಬಿಡುತ್ತೀರಿ? ಇಬ್ಬರು, ನಮ್ಮ ಮನೆಯ ತೊಟ್ಟಿಯಲ್ಲಿ. ಮಾಮ. ಮಕ್ಕಳು ಖುಷಿಯಿಂದ ತಮ್ಮ ಮನೆ ಕಡೆಗೆ ಓಡಿದರು. ಮಕ್ಕಳೇ, ಪಾಠವನ್ನ ಓದುವುದು ಹೇಗೆ ಎಂದು ತಿಳಿದುಕೊಂಡಿದ್ದೀರಿ ಅಲ್ವಾ? ಈಗ ಅದಕ್ಕೆ ಸಂಬಂಧಪಟ್ಟಂತ ಅಭ್ಯಾಸವನ್ನ ಬಿಡಿಸೋಣ. ಸಂಬಂಧಿಸಿದ ಪದ ಬರೆಯಿರಿ. ಉದಾಹರಣೆ, ಅವಳು ಬಂದಳು. ಸ್ತ್ರೀಲಿಂಗವಿರುವಾಗ ಬಂದಳು ಎನ್ನುವ ಪದವನ್ನ ಬಳಸುತ್ತೇವೆ. ಅವರು ಬಂದರು. ಅವನು ನಕ್ಕನು, ಅವರು ನಕ್ಕರು. ಹಣ್ಣು ರುಚಿ ಇದೆ, ಹಣ್ಣುಗಳು ರುಚಿ ಇವೆ. ಹೂ ಸುಂದರವಾಗಿದೆ, ಹೂಗಳು ಸುಂದರವಾಗಿವೆ. ಹುಡುಗಿ ಹಾಡಿದಳು, ಹುಡುಗಿಯರು ಹಾಡಿದರು. ಅವನು ದೋಣಿ ಮಾಡಿದನು, ಅವರು ದೋಣಿಗಳನ್ನು ಮಾಡಿದರು. ಈ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ. ರಾಮನು ಗಿಡವನ್ನು ಹೋಗುವರು ನೆಡುವನು. ಇಲ್ಲಿ ಸರಿಯಾದ ಉತ್ತರ ಏನು ಹೇಳಿ ಮಕ್ಕಳೇ? ರಾಮನು ಗಿಡವನ್ನು ನೆಡುವನು. ಮಕ್ಕಳು ಪಾಠವನ್ನು ಕಲಿಯುವರು. ಕಪ್ಪ ಬಣ್ಣದ್ದು ಸರಿಯಾದ ಉತ್ತರ. ಬೆಕ್ಕು ಹಾಲನ್ನು ಕುಡಿಯುವುದು. ಜನರು ಜಾತ್ರೆಗೆ ಹೋಗುವರು. ಮಾದರಿಯಂತೆ ಅಂತ್ಯಾಕ್ಷರ ಬಳಸಿ ಮುಂದಿನ 2 ಪದಗಳನ್ನು ಬರೆಯಿರಿ. ಮಕ್ಕಳೇ, ಒಂದು ಪದದ ಅಂತ್ಯ ಪದವನ್ನ ನೋಡಿ. ಮಾಮ ಇದರಲ್ಲಿ ಅಂತ್ಯಾಕ್ಷರ,
ಮ, ಅದರಿಂದ ಶಬ್ದ ಮರ, ಅದರ ಅಂತ್ಯಾಕ್ಷರ ರ, ದಿಂದ ಮುಂದಿನ ಶಬ್ದ ರಜ. ಕಾಗದ ದರ ರಜ. ಆಹಾರ ರಮ ಮರ. ದೀಪ ಪದಕ ಕಮಲ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳು ಮಾಮನ ಮನೆಗೆ ಏಕೆ ಬಂದರು? ಮಕ್ಕಳು ಮಾಮನ ಮನೆಗೆ ದೋಣಿ ಮಾಡುವುದನ್ನ ಕಲಿಯಲು ಬಂದರು. ಕಾಗದದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಯಾವುವು? ಕಾಗದದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಕಾಗದ, ಅಂಟು, ಕತ್ತರಿ. ದೋಣಿ ಎಲ್ಲಿ ಚಲಿಸುತ್ತದೆ? ದೋಣಿ ನೀರಿನ ಮೇಲೆ ಚಲಿಸುತ್ತದೆ. ಇನ್ನು ಮುಂದೆ ಭಾಷಾ ಚಟುವಟಿಕೆ. ಕೆಳಗಿನ ಅಕ್ಷರಗಳನ್ನಷ್ಟೇ ಬಳಸಿಕೊಂಡು ಸಾಧ್ಯವಾದಷ್ಟು ಪದ ರಚಿಸಿರಿ. ಅಕ್ಷರಗಳನ್ನ ಬಳಸಿಕೊಂಡು ಮಕ್ಕಳೇ ಹೊಸ ಪದಗಳನ್ನ ರಚಿಸೋಣ. ಕ, ರ, ನ, ಮ, ದು, ದ, ದ, ಬ, ಜ, ಗು. ಇಲ್ಲಿ ನೀಲಿ ಬಣ್ಣದಲ್ಲಿ ರಚಿತವಾದಂತವು ಹೊಸ ಪದಗಳು. ಕಾಗದ, ಕಾಡು, ಮರ, ಮನ, ನಗರ, ಮಗ, ಬನ, ಮನ, ಮಗು, ಜನ. ಇಲ್ಲಿ ಕೆಲವೊಂದು ಒಗಟುಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಬಿಡಿಸೋಣ ಮಕ್ಕಳೇ. ಒಗಟುಗಳನ್ನ ಬಿಡಿಸಿರಿ. ನೀರಿನ ಮೇಲೆ ತೇಲುತ್ತೇನೆ, ಜನರನ್ನು ಹೊತ್ತು ಸಾಗಿಸುತ್ತೇನೆ. ನೀರಿಲ್ಲದೆ ನಾನು ಚಲಿಸಲಾರೆ. ನಾನು ಯಾರು? ನಾನು ದೋಣಿ. ಎಲ್ಲಿ ನೋಡಿದರೂ ನೀರಿನ ರಾಶಿ. ನನ್ನಲ್ಲಿ ಜೀವಿಗಳು ವಾಸಿಸುತ್ತವೆ. ನನ್ನ ರುಚಿ ಉಪ್ಪಾಗಿರುತ್ತದೆ. ನಾನು ಯಾರು? ಸಮುದ್ರ. ನೀರಲ್ಲಿ ನಾವು ಈಜುತ್ತೇವೆ, ಗುಂಪು ಗುಂಪಾಗಿ ಸಾಗುತ್ತೇವೆ. ಬಲೆಯಲ್ಲಿ ನಾವು ಸಿಲುಕುತ್ತೇವೆ. ನಾವು ಯಾರು? ಮೀನುಗಳು. ಇನ್ನು ಶುಭ ನುಡಿ. ಚಟುವಟಿಕೆ ಕ್ರಿಯಾಶೀಲತೆಯ ಸೋಪಾನ. ಕೇಳುತ್ತಾ, ನೋಡುತ್ತಾ, ಆಡುತ್ತಾ ಕಲಿ. ಮಕ್ಕಳು ಸೋಮಾರಿಗಳಾಗಬಾರದು. ಮಕ್ಕಳೇ, ಇಲ್ಲಿಯವರೆಗೂ ಪಾಠವನ್ನ ಓದುವುದು ಹೀಗೆ ಹಾಗೂ ಅಭ್ಯಾಸವನ್ನ ಬಿಡಿಸಿದ್ರಿ ಅಲ್ವಾ? ಹೀಗೆ ಅಭ್ಯಾಸವನ್ನ ಮಾಡ್ತಾ ಧನ್ಯವಾದ.